ಏನ್ ಅರ್ಕೆ ಅಂತ ಕಟ್ಟಿದರೋ ಅಥವಾ ನಂಬಿಕೆ ಅಂತ ಕಟ್ಟಿದರೋ ನಂಗೆ ಗೊತ್ತಿಲ್ಲ. ಅವ್ರ ಕೆಲಸಗಳೆಲ್ಲ ಆಗಿದಾವೆ ಅನ್ಕೊಂಡಿದ್ದೀನಿ. ಮನಸ್ಪೂರ್ವಕವಾಗಿ ಏನೇ ಕಟ್ಟಿದ್ರು ಅದು 100 ಅಲ್ಲ 200% ಅದು ಆಗೇ ಆಗುತ್ತೆ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ದೇವ್ರ ಮೇಲೆ ಭಕ್ತಿ ಕೂಡ ಇರಬೇಕು. ನಾವು ಅನ್ಕೊಂಡಿದ್ದೆಲ್ಲ 100% ಆಗೇ ಆಗುತ್ತೆ. ಆಗ ಕೊನೆಗೂ ಕಾಟೇರಮ್ಮ ದೇವಸ್ಥಾನದ ಹತ್ರ ಬಂದೆ. ಇದೇ ನೋಡಿ ಆ ತಾಯಿ ಮನೆ. ಏನೋ ಒಂಥರ ವೈಬು, ಏನೋ ಒಂಥರ ಫೀಲು ಒಳಗಡೆ ಬರ್ತಿದಂಗೆ. ಜನ ಕೂಡ ಇಲ್ಲ. ನನ್ಗಂತೂ ಭಾರಿ ಖುಷಿ ಆಗೋಯ್ತು, ಜನ ಇಲ್ವಲ್ಲ ಈ ಟೈಮ್ ಅಲ್ಲಾದ್ರೂ ಅಂತ. ನನ್ನ ಫ್ರೆಂಡ್ ಹೇಳಿದ ಪ್ರಕಾರ ಅಮಾವಾಸ್ಯೆ ದಿನ ಮಾತ್ರ ಹೆಚ್ಚಾಗಿ ಜನ ಇರ್ತಾರಂತೆ, ಮಿಕ್ಕಿನ ಟೈಮಲ್ಲೂ ಇರ್ತಾರೆ, ಬಟ್ ಅಮಾವಾಸ್ಯೆ ದಿನ ಇದ್ದಷ್ಟು ಜನ ಇರಲ್ವಂತೆ. ಸೊ ನಾವು ಶುಕ್ರವಾರ ಬಂದಿದ್ದು, ಪರವಾಗಿಲ್ಲ ಜನ ಏನಂತ ಇರ್ಲಿಲ್ಲ. ಹೋಗ್ತಾ 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 ಸ್ವಲ್ಪ ಕ್ರೌಡ್ ಜಾಸ್ತಿ ಆಯ್ತು. ಆ ತಾಯಿ ದರ್ಶನ ಮಾಡ್ಕೊಂಡು ಮುಂದೆ ಹೊರಟ್ವಿ. ಅಲ್ಲಿಂದ ಕಾಳಿಕಾದೇವಿ ದೊಡ್ಡ ವಿಗ್ರಹದ ಹತ್ರ ಬಂದ್ವಿ. ಅಲ್ಲಿ ಪೂಜೆ ಮಾಡಿದ್ವಿ. ಕೆಲವರು ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡ್ತಾ ಇರೋ, ನಾವು ಜಸ್ಟ್ ಊದ್ಬತ್ತಿ ಬೆಳಗ್ಬಿಟ್ಟು ಅಲ್ಲಿಂದ ಸೀದಾ ಮುಂದಕ್ಕೆ ಬಂದ್ವಿ. ಅಲ್ಲಿಂದ ಕಾಯಿ ಕಟ್ಟೋಣ ಅಂತ ಹೊಂಟ್ವಿ. ಕಾಯಿ ಕಟ್ಟಕ್ಕೂ ಮುಂಚೆ 108 ಪ್ರದಕ್ಷಿಣೆ ಆಗ್ಬೇಕು ಅಂತ ಅಂದ ನನ್ನ ಫ್ರೆಂಡು. ಜೋಶಲ್ಲಿ ಸರಿ ಆಗ್ತೀನಿ ಅಂತ ಅಂದೆ. ನಾನು 108 ಪ್ರದಕ್ಷಿಣೆ ಆಗ್ತೀನೋ ಇಲ್ವೋ ಅನ್ಕೊಂಡೆ. ಆಮೇಲೆ ಆ ತಾಯಿ ಕಾಟೇರಮ್ಮನ ನೆನೆಸ್ಕೊಂಡು ಸ್ಟಾರ್ಟ್ ಮಾಡಿದ್ದು ಗೊತ್ತಾಗ್ಲಿಲ್ಲ, ಎಂಡ್ ಮಾಡಿದ್ದು ಗೊತ್ತಾಗ್ಲಿಲ್ಲ. ನನಗೆ 108 ಕೌಂಟ್ಸ್ ಆಯ್ತಾ ಅಂತಾನೆ ಗೊತ್ತಾಗ್ಲಿಲ್ಲ. ಬಟ್ ಅಲ್ಲಿಂದ ಸೀದಾ ಆಚೆಗೆ ಬಂದ್ಮೇಲೆ ಫೀಲ್ ಆಗ್ತಾ ಇತ್ತು ನನಗೆ. ಅಲ್ಲಿದ್ದಿದ್ದ ಮರ, ಅಲ್ಲಿ 9 ವಿಗ್ರಹಗಳು ಅದ್ಭುತವಾಗಿತ್ತು. ನಿಜವಾಗ್ಲೂ ನಾನಂತೂ ತುಂಬಾ ಖುಷಿ ಪಟ್ಟೆ. ಆ ಕ್ಷಣ ನಿಮ್ಗೊಂದು ಧೈರ್ಯ ಬರುತ್ತೆ, ಆ ಕ್ಷಣ ನಿಮ್ಗೊಂದು ಖುಷಿ ಸಿಕ್ಕುತ್ತೆ. ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಇರಲಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.